ಸೌರ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಚಾಲನೆ ನೀಡಿದ ಶಾಸಕ ಅಶೋಕ್ ಪಟ್ಟಣ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಬಡ್ಕುರ್ಕಿ ಗ್ರಾಮದ ಹತ್ತಿರ ಪಿಎಂ ಕುಸುಮ್ ಫೀಡರ್ ಲೆವೆಲ್ ಸೋಲರೈಸೇಷನ್ ಯೋಜನೆಯಡಿ ಸ್ಥಾಪನೆಗೊಂಡ ಸೌರ ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಶಾಸಕ ಅಶೋಕ್ ಪಟ್ಟಣ ಅವರು ರವಿವಾರ ಉದ್ಘಾಟಿಸುವ ಮೂಲಕ ಸೌರ ವಿದ್ಯುತ್ ಉತ್ಪಾದನೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹೆಸ್ಕಾಂ ಅಧಿಕಾರಿ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಪಿಎಂ ಕುಸುಮ್ ಫೀಡರ್ ಲೆವೆಲ್ ಸೋಲರೈಸೇಷನ್ ಯೋಜನೆಯಡಿ ಈ ಸೌರ ವಿದ್ಯುತ್ ಘಟಕವನ್ನು ಸ್ಥಾಪಿಸಲಾಗಿದೆ. ಈ ಘಟಕದ ಸ್ಥಾಪನೆ ಮತ್ತು ಸಂಪೂರ್ಣ ನಿರ್ವಹಣೆ ಎಲ್ಲವೂ ಸರ್ಕಾರವೇ ನೋಡಿಕೊಳ್ಳುತ್ತದೆ. ಈ ಸೌರ ವಿದ್ಯುತ್ ಘಟಕದಲ್ಲಿ ಸುಮಾರು 2.5 ಮೆಗಾವ್ಯಾಟ್ನಷ್ಟು ವಿದ್ಯುತ್ ತಯಾರಾಗುತ್ತದೆ. ತಯಾರಾದ ವಿದ್ಯುತ್ತನ್ನು ನಾವು ಸಮೀಪದ ಬಡ್ಕುರ್ಕಿಯ 33 ಕೆವಿ ಸ್ಟೇಷನ್ಗೆ ಸರಬರಾಜು ಮಾಡ್ತೇವೆ. ಅಲ್ಲಿಂದ ರೈತರಿಗೆ, ಕಾರ್ಖಾನೆಗಳಿಗೆ ಹಾಗೂ ಗೃಹ ಬಳಕೆಗಾಗಿ ಈ ವಿದ್ಯುತ್ತನ್ನು ಪೂರೈಸಲಾಗುತ್ತದೆ. ಇವತ್ತು ಈ ಭಾಗದಲ್ಲಿ ಅತ್ಯಂತ ಅವಶ್ಯಕತೆ ಇರುವ ಈ ಸೌರ ವಿದ್ಯುತ್ ಘಟಕಕ್ಕೆ ಶಾಸಕ ಅಶೋಕ್ ಪಟ್ಟಣ ಹಾಗೂ ಸಂಸದರಾದ ಗೋವಿಂದ ಕಾರಜೋಳ ಅವರು ಚಾಲನೆ ನೀಡಿದ್ದಾರೆ. ಅವರನ್ನು ಸೇರಿ ಎಲ್ಲರಿಗೂ ಅಭಿನಂದನೆಗಳು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಸಂಸದ ಗೋವಿಂದ ಕಾರಜೋಳ, ಮಾಜಿ ಪುರಸಭೆ ಅಧ್ಯಕ್ಷ ರಾಜೇಶ್ ಮಾನೆ, ಹನುಮಂತ ಕೋಟಬಾಗಿ, ಕಾಂಗ್ರೆಸ್ ಮುಖಂಡರು ಜಹೂರ್ ಹಾಜಿ, ಪ್ಯಾಟಿಗೌಡರ್, ಶಫಿ ಬೆಣ್ಣಿ, ವಿಜಯಕುಮಾರ್ ರಾಠೋಡ್, ಇಮ್ರಾನ್ ಪೆಂಡಾರಿ, ಮುರ್ತುಜ್ ಪೆಂಡಾರಿ, ಹೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಪಿಎಂ ಕುಸುಮ್ ಸಿ ಫೀಡರ್ ಲೆವೆಲ್ ಸೋಲರೈಸೇಷನ್ ಅನ್ನುವಂತಹ ಒಂದು ಯೋಜನೆ ಒಳಗಡೆ ಆಗಿರುವಂತಹ ಪ್ರಾಜೆಕ್ಟ್ ಸರ್. ಸೋಲಾರ್ ಪ್ಲಾಂಟ್ ಅಂದರೆ ಇದರಲ್ಲಿ ಸರ್ಕಾರ ಟೆಂಡರ್ ಕರೆದಿರ್ತದೆ, ಅವರೇ ಬಿಲ್ಡ್ ಮಾಡ್ತಾರೆ, ಅವರೇ ಓನ್ ಮಾಡ್ತಾರೆ, ಅವರೇ ಮೇಂಟೈನ್ ಮಾಡ್ತಾರೆ. ಇದರಿಂದ ಒಟ್ಟು ಈ ಬಟ್ಕುರ್ಕಿ ಲೊಕೇಶನ್ನಿಂದ 2.5 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆಯಾಗಿ ಸಮೀಪದ ನೆಟ್ವರ್ಕ್ ಅಂದರೆ ಈಗ ನಮ್ಗೆ 33 ಕೆವಿ ಸ್ಟೇಷನ್ ಬಟ್ಕುರ್ಕಿ ಇದೆ, ಇಲ್ಲಿಗೆ ಇವ್ಯಾಕ್ಯುವೇಟ್ ಆಗ್ತದೆ ಸರ್. ಇದರಿಂದ ಸುತ್ತಮುತ್ತಲಿನ ಇಲ್ಲಿರುವಂತಹ ಎಲ್ಲ ಗ್ರಾಹಕರಿಗೆ ಅಂದರೆ ರೈತರಾಗಿರ್ಬೋದು, ಊರಲ್ಲಿರುವಂತಹ ಗೃಹ ಬಳಕೆದಾರರಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಎಲ್ರಿಗೂ ಅನುಕೂಲ ಆಗ್ತದೆ. ಈ ಒಂದು ಅಂದರೆ ಬಟ್ಕುರ್ಕಿ ಸ್ಟೇಷನ್ಗೆ ಒಂದು ಜನರೇಷನ್ ಇದು ಫಸ್ಟ್ ಪ್ಲಾಂಟ್ ಸರ್ ಕನೆಕ್ಟ್ ಆಗ್ತಾ ಇರೋದು. ಈ ಸ್ಥಳಕ್ಕೆ ಅತ್ಯಂತ ಅವಶ್ಯಕವಾಗಿರುವಂತಹ ಈ ಪ್ರಾಜೆಕ್ಟು ಸನ್ಮಾನ್ಯ ಶಾಸಕರು, ನಮ್ಮ ಇಂಧನ ಇಲಾಖೆ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆ ಮೂಡಿಬಂದಿದೆ. ಈ ಸುಸಂದರ್ಭದಲ್ಲಿ ಈ ಅಮೃತ ನಮ್ಮ ಮಾನ್ಯ ಶಾಸಕರು ಹಾಗೂ ಮಾನ್ಯ ಲೋಕಸಭಾ ಸದಸ್ಯರ ಅಮೃತ ಹಸ್ತದಿಂದ ಈ ಒಂದು ಯೋಜನೆ ಇವತ್ತು ಚಾಲನೆಗೊಂಡಿದೆ, ಲೋಕಾರ್ಪಣೆಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ವಂದಿಸುತ್ತಾ ಈ ವಿಷಯದ